ಚಲಿಸ್ತಾ ಇದ್ದಂತಹ ಕಾರಿನ ಟೈರ್ ಸ್ಫೋಟ ಆಗಿ ಕಾರು ಹಾರಿ ಬಿದ್ದಂತಹ ಘಟನೆ ನಡೆದು ಹೋಗಿದೆ. ನಿಯಂತ್ರಣ ತಪ್ಪಿ ಕಾಂಪೌಂಡ್ಗೆ ಹಾರಿ ಗೋಡೆಗೆ ಡಿಕ್ಕಿಯನ್ನ ಹೊಡೆದಿದೆ ಕಾರ್. ಸಿನಿಮೀಯ ರೀತಿಯಲ್ಲಿ ನಡೆದು ಹೋಗಿದೆ ಈ ಅಪಘಾತ. ಮಂಗಳೂರಿನ ಹೊರವಲಯದ ಮರಕಡದಲ್ಲಿ ನಡೆದಿರುವಂತಹ ಘಟನೆ ಇದು. ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಗಳೂರು ನಗರದ ಹೊರವಲಯದಲ್ಲಿ ಬರುವಂತಹ ಮರಕಡ ಅನ್ನುವಂತಹ ಪ್ರದೇಶದಲ್ಲಿ ಈ ಭೀಕರ ಅಪಘಾತ ನಡೆದಿದ್ದು, ಕಾರ್ನಲ್ಲಿದ್ದವರು ಪವಾಡ ಸದೃಶ ಅನ್ನೋ ರೀತಿ ಬಚಾವಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಎಷ್ಟು ವೇಗದಲ್ಲಿ ಬಂದು ಬಿದ್ದಿದೆ ಕಾರ್ ಅನ್ನೋದನ್ನ ನೋಡ್ತಾ ಇದ್ದೀರಿ. ರಸ್ತೆನಲ್ಲಿ ಹೋಗ್ತಾ ಇದ್ದಂತಹ ಕಾರ್ನ ಟೈರ್ ಬ್ಲಾಸ್ಟ್ ಆಗುತ್ತೆ, ಕಾರ್ ನಿಯಂತ್ರಣ ಕಳ್ಕೊಳ್ಳುತ್ತೆ. ಅದಾದ ನಂತರ ಮುಂಭಾಗದಲ್ಲಿದ್ದಂತಹ ಆ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದು ಕಾಂಪೌಂಡ್ನಿಂದ ಹಾರಿ ಆ ಮನೆಯ ಮುಂಭಾಗಕ್ಕೆ ಬಂದು ಪಲ್ಟಿ ಹೊಡೆದಿದೆ. ಹೊಗೆ ಏಳೋದಕ್ಕೆ ಶುರುವಾಗುತ್ತೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದವರಿಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ ಅನ್ನೋದು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಮಂಗಳೂರು ಹೊರವಲಯದ ಮರಕಡದಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಮತ್ತೊಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದು ಕಾರ್ ಬಂದು ಪಲ್ಟಿಯಾಗಿ ಬೀಳ್ತಾ ಇದ್ದ ಹಾಗೆ ಸ್ಥಳೀಯರು ದೌಡಾಯಿಸ್ಕೊಂಡು ಬರ್ತಾರೆ ಕಾರ್ನಲ್ಲಿದ್ದವರನ್ನ ರಕ್ಷಣೆ ಮಾಡೋದಕ್ಕೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಯಾವಾಗ ಆಗಿರುವಂತಹ ಅಪಘಾತ ಇದು? ಈ ರೀತಿಯ ಅಪಘಾತ ಆಗೋದಕ್ಕೆ ಏನು ಕಾರಣ? ಕಾರ್ನಲ್ಲಿ ಇದ್ದವ್ರು ಯಾರು? ಏನಾದ್ರೂ ಗಾಯಗಳಾಗಿದ್ಯಾ? ಏನ್ ಮಾಹಿತಿ ಇದೆ ಕಿರಣ್? ಇದು ನಡೆದಿರುವಂತದ್ದು ಜನವರಿ 1ರಂದು. ಈ ಘಟನೆ ಮಂಗಳೂರು ಹೊರವಲಯದ ಮರಕಡದಲ್ಲಿ ನಡೆದಿದೆ. ಹಾಗೇನೆ ಕಾರ್ ಯಾವ ರೀತಿ ಪಲ್ಟಿ ಆಗಿದೆ ಅನ್ನೋದನ್ನು ನೀವು ನೋಡಬಹುದು. ತುಂಬಾ ಭಯಾನಕ ದೃಶ್ಯಾವಳಿ. ಆದ್ರೆ ಇದರಲ್ಲಿ ಅದೃಷ್ಟವತ್ತು ಯಾರಿಗೂ ಇದಾಗಿಲ್ಲ. ಅಲ್ಲೇ ಪಕ್ಕದಲ್ಲಿ ಇರುವಂತ ಕುಟುಂಬದ ಒಂದು ಕಾರ್ ಇದು. ಸ್ವಲ್ಪ ಫಾಸ್ಟ್ ಆಗಿ ಬಂದ ಕಾರಣ ಕಾರ್ನ ಮುಂದಿನ ಟೈರ್ ಒಂದು ಬ್ಲಾಸ್ಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಅಪಘಾತ ನಡೆದಿರುವಂತದ್ದು. ರಸ್ತೆಯಲ್ಲಿ ಚಲಿಸುತ್ತಿದ್ದ ಕಾರ್ ಏಕಾಏಕಿ ಗೋಡೆ ಆವರಣ ಒಡೆದು ಮನೆ ಹತ್ರ ಬಂದು ಬಿದ್ದಿರುವಂತದ್ದು. ಅದೃಷ್ಟವಶ ಅದರಲ್ಲಿ ಯಾರು ಸಾವಿಗೀಡಾಗ್ಲ ಅಥವಾ ದೊಡ್ಡ ಗಾಯಗಳಾದಂತಹ ಯಾವುದೇ ಘಟನೆ ನಡೆದಿಲ್ಲ. ಅದೃಷ್ಟವಶ ಎಲ್ಲರೂ ಬಚಾವಾಗಿದ್ದ. ಮತ್ತೆ ಸ್ಥಳೀಯರು ಬಂದ್ಕೊಂಡು ಅವರನ್ನ ಸಣ್ಣ ಪುಟ್ಟ ಗಾಯ ಆದ ಕಾರಣ ಅವರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ.